ವಿಷ್ಣು ದಶಾವತಾರ ತಾಳಿದ್ದು ಎಲ್ರಿಗೂ ಗೊತ್ತು. ಆದ್ರೆ ವಿಷ್ಣು ಕೂರ್ಮಾವತಾರ ತಾಳಿದಾಗ ಲಕ್ಷ್ಮಿ ಏನಾಗ್ ಹುಟ್ಟಿದ್ಲು ಯಾರಿಗಾದ್ರೂ ಗೊತ್ತಾ? ವಿಷ್ಣು ಮತ್ಸ್ಯಾವತಾರ ತಾಳಿದಾಗ ಲಕ್ಷ್ಮಿ ಏನಾಗ್ ಹುಟ್ಟಿದ್ಲು? ವಿಷ್ಣು ನರಸಿಂಹನ ಅವತಾರ ತಾಳಿದಾಗ, ವಿಷ್ಣು ಪರಶುರಾಮ ಅವತಾರ ತಾಳಿದಾಗ ಲಕ್ಷ್ಮಿ ಏನಾಗ್ ಹುಟ್ಟಿದ್ಲು ಯಾರಿಗಾದ್ರೂ ಗೊತ್ತಿದ್ಯಾ? ಒಂದ್ ಹಾಡಿನ ಮುಖಾಂತರ ತಿಳ್ಕೊಳ್ಳೋಣ ಲಕ್ಷ್ಮಿ ಏನ್ ಮಾಡ್ತಿದ್ಲು ಅಂತ. ಯಾರಾದ್ರೂ ನಮ್ ಚಾನಲ್ಗೆ ಮೊದಲನೇ ಸಲ ಭೇಟಿ ಕೊಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಶನ್ ನ ಟರ್ನ್ ಆನ್ ಮಾಡ್ಕೊಳ್ಳಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಏನ್ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಶೇರ್ ಮಾಡೋದು ನಿಮಗ್ ಬಿಟ್ಟಿದ್ದು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸವಾಲಿನ ಸರದಾರ ದ್ವಿತೀಯ ಪಾರಿವಾಳ ಖ್ಯಾತಿಯ ರಮೇಶ್ ಕುರುಬಗಟ್ಟಿ. ವಿಷ್ಣು ಕೂರ್ಮಾವತಾರ ತಾಳಿದಾಗ ಲಕ್ಷ್ಮಿ ಏನಾಗಿ ಹುಟ್ಟಿದ್ದಳು? ವಿಷ್ಣು ಮತ್ಸ್ಯಾವತಾರ ತಾಳಿದಾಗ ಲಕ್ಷ್ಮಿ ಏನಾಗಿ ಹುಟ್ಟಿದ್ದಳು? ವಿಷ್ಣು ವರಾಹಾವತಾರ ತಾಳಿದಾಗ ಲಕ್ಷ್ಮಿ ಏನಾಗಿ ಹುಟ್ಟಿದ್ದಳು? ವಿಷ್ಣು ವಾಮನವತಾರ ತಾಳಿದಾಗ ಲಕ್ಷ್ಮಿ ಏನಾಗಿ ಹುಟ್ಟಿದ್ದಳು? ಯೋಚನೆ ಮಾಡಿಲ್ಲ ಅಣ್ಣ. ವಿಷ್ಣು ನರಸಿಂಹ ಅವತಾರ ತಾಳಿದಾಗ ಲಕ್ಷ್ಮಿ ಏನಾಗಿ ಹುಟ್ಟಿದ್ದಳು? ವಿಷ್ಣು ಪರಶುರಾಮ ಅವತಾರ ತಾಳಿದಾಗ ಲಕ್ಷ್ಮಿ ಏನಾಗಿ ಹುಟ್ಟಿದ್ದಳು? ಸ್ವಚ್ಛವಾಗಿ ಒಡೆದ ಹೇಳರಿ ಪಂಡಿತರು, ನೀವು ಮಾಡಬ್ಯಾಡರಿ ಗುಳು. ಅನ್ಸುತ್ತೆ ಇದು. ಸ್ವಚ್ಛವಾಗಿ ಒಡೆದ ಹೇಳರಿ ಪಂಡಿತರು, ಮಾಡಬ್ಯಾಡರಿ ನೀವು ಗುಳುಗುಳು. ನಿಜ, ಲಕ್ಷ್ಮಿ ಏನಾಗಿ ಹುಟ್ಟಿದ್ಲು? ಮೊದಲ ಜ್ಞಾನ ಮಾಡಿಕು ಮನದೋಳ್ ಗುರುವಿನ ಬೋಧ ಇದು. ಆಮೇಲೆ ಸಂಸಾರ ಸಾಗಿಸೋ ಬವದೋಳ್ ಬಾಳ ಸರಳ ಇದು. ಚೆನ್ನಾಗಿದೆ. ನಾಳೆ ನಾಡದು ಎನ್ನದೇ ಆತ್ಮರ ಸಂಗ ಮಾಡಿಕೋ. ನಾಳೆ ಎಂಬುದು ಗ್ಯಾರಂಟಿ ಇಲ್ಲ, ವಿಚಾರ ಮಾಡಿ ನೋಡಿಕೋ. ಒಂದು ಮಧ್ಯೆ ಸಿಗುವುದಿಲ್ಲ, ಮೊದಲ ಜ್ಞಾನ ಒಳ್ಳೆಯವನಾಗಕ್ಕೆ ಟೈಮ್ ಬೇಕಾಗಿಲ್ಲ, ಹಾಗೆ ಕೆಟ್ಟದ್ ಮಾಡಕ್ಕೂ ಒಂದ್ ಸೆಕೆಂಡ್ ಸಾಕು. ಲೈಫಲ್ಲಿ ಎಷ್ಟು ಮಕ್ಕಳು ಮಾಡಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಲೈಫಲ್ಲಿ ಎಷ್ಟು ಮಕ್ಕಳಿಗೆ ಒಳ್ಳೇದನ್ನ ಹೇಳ್ಕೊಟ್ಟೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಳ್ಳೇದ್ ಮಾಡು, ಇಲ್ಲ ಒಳ್ಳೆಯವ್ರ ಸಾವಾಸ ಮಾಡು. ಲೈಫ್ ಸಿಂಪಲ್ ಇದೆ. ನಾಳೆ ನಾಡದು ಎನ್ನದೇ ಮಹಾತ್ಮರ ಸಂಗ ಮಾಡಿಕೋ. ನಾಳೆ ಎಂಬುದು ಗ್ಯಾರಂಟಿ ಇಲ್ಲ, ವಿಚಾರ ಮಾಡಿ ನೋಡಿಕೋ. ಮತ್ತು ಮತ್ತೆ ಸಿಗುವುದಿಲ್ಲ, ಮೊದಲ ಜ್ಞಾನ ಮಾಡಿಕೋ ಮನದೋಳ್ ಗುರುವಿನ ಬೋಧ ಇದು. ಆಮೇಲೆ ಸಂಸಾರ ಸಾಗಿಸುವದೋಳ್ ಬಹಳ ಸರಳ ಇದು. ಸಂಸಾರ ಎಂಬುದು ಸುಳ್ಳಿನ ಹೌದಪ್ಪ. ಸಂತೆ, ಇದರಾಗೇನೈತೆ ಇಲ್ಲ, ಮಕ್ಕಳಾಟ ಆಡುವಂತೆ ಎಲ್ಲ ಸುಳ್ಳೈತೆ. ಮಕ್ಕಳು ಮಾಡೋ ಆಟ. ಸಂಸಾರ ಎಂಬುದು ಸುಳ್ಳಿನ ಸಂತೆ, ಇದರಾಗೇನೈತೆ ನಾವು ಮಾಡೋ ಲೈಫ್ ಬಗ್ಗೆನೇ ಹೇಳ್ತಿರೋದು. ಮಕ್ಕಳಾಟ ಆಡುವಂತೆ ಎಲ್ಲ ಸುಳ್ಳೈತೆ. ಆಟಗೂಟ ಚಂದಪ್ಪನ ಗೂಟ, Okay. ಸೀದಂಗೋ ಮಕ್ಕಳು ಆಟ. ಆಮೇಲೆ? ಇದು ದೊಡ್ಡದು ದೊಡ್ಡವರಾಟ, Okay. ಬರಕಿಲ್ಲ ಅದಕ್ಕಿದಕ್ಕೂ ಏಟ. ಚೇಂಜ್. 1 minute. ಏನ್ ಹೇಳಿದ್ದು ಅರ್ಥ ಆಯ್ತಾ? ಆಟಗೂಟ ಚಂದಪ್ಪನ ಗೂಟ, ಆಟ ಕೂಟ ಚಂದಪ್ಪನ ಗೂಟ, ಕೆಡಿಸಿದಂಗೋ ಮಕ್ಕಳು ಆಟ. ಕೆಡಸಿದಂಗೋ ಮಕ್ಕಳು ಆಟ. ಇದು ದೊಡ್ಡದು ದೊಡ್ಡವರಾಟ, ಇದು ದೊಡ್ಡೋರ ಆಟ. ಬರಕಿಲ್ಲ ಅದಕ್ಕಿದಕ್ಕೂ ಏಟ. ಫರಕ್ಕಿಲ್ಲ ಅದಕ್ಕೂ ಇದಕ್ಕೂ ಏಟ. ವಾಟ್ ಅ ಹುಕ್. ವಿಚಾರ ಮಾಡಿ ಇನ್ನ ಸಂಸಾರ ಮಾಡು. ಇಟ್ಸ್ ಅ ಲೂಪ್. ಧರ್ಮದಿಂದಾನೇ ಕರ್ಮನ ಅಳಿಯೋದು. ಇದು ಯಾವತ್ತೂ ರಿವರ್ಸ್ ಆಗಲ್ಲ. ಸೊ ಸಿಂಪಲ್ ಆಗಿ ಯೋಚನೆ ಮಾಡು, ನಾನ್ ಮಾಡ್ತಿರೋದೆಲ್ಲ ಕರೆಕ್ಟಾ? ದೇವ್ರೇ ಬಲ್ಲ. ಮೊದಲ ಜ್ಞಾನ ಮಾಡಿಕೊ ಮನದೋಳ್ ಗುರುವಿನ ಬೋಧ ಇದು. ಆಮೇಲೆ
ಬೋದಾಯಿತು ಆಮ್ಯಾಲ ಸಂಸಾರ ಸಾಗಿಸುವವದೋಳ್ ಬಾಳ ಸರಳಾಯಿತು ಕೋಟಿ ಕೋಟಿ ಗಳಿಸಿದ ಮಗು ಸುಖ ಎಲ್ಲೈತೆ ಹುಡುಕ್ಬೇಕು. ಇನ್ನು ಗಳಿಸಬೇಕಂದವನ ಬುದ್ಧಿ ಕೆಟ್ಟೈತೆ ಹೌದಾ? ಕೋಟಿ ಕೋಟಿ ಗಳಿಸಿದ ಮಗು ಕಾಯಲ್ಲೈತೆ ಎಲ್ಲ ಇದೆಯಪ್ಪ ಸುಖ ಹೇಳ್ರಪ್ಪ. ಇನ್ನು ಗಳಿಸಬೇಕಂದವನ ಬುದ್ಧಿ ಕೆಟ್ಟೈತೆ ಅತಿ ಆಸೆ ಪಟ್ಟಿ ಮಗು. ಲಿಮಿಟೆಡ್ ಟೈಮ್ ಅಲ್ಲಿ ಕೋಟಿ ಗಳಿಸಕ್ಕೆ ತಪ್ದಾರಿ ಹಿಡಿಬೇಡ. ನಿಯತ್ತಿಗೆ ಇಲ್ ಬೆಲೆ ಇಲ್ಲ ಅಂದ್ರು ಮೇಲೋದ್ಮೇಲೆ ಲೆಕ್ಕ ಕೊಡ್ಲೇಬೇಕು. ನೀನಾಗ್ಲಿ ನಿಮ್ಮಪ್ಪ ಆಗ್ಲಿ ಅವನ್ ಮುಂದೆ ನಿನ್ ಕೋಟಿ ಶಾವ್ಗೆಗ್ ಸಮ. ಹೋಟೆಲ್ದಾಗಿನ ಊಟ ಹೋಟೆಲ್ ಊಟ, ಬಿಟ್ಟ ಹೌದು. ಹೋಗಬೇಕು ಇಲ್ಲಿ ಪ್ಲೇಟ ಪ್ಲೇಟ್ ಬಿಟ್ಟು ಎಷ್ಟಿದ್ದರೂ ಇಲ್ಲೇ ಬಿಟ್ಟ ಹೂನಪ್ಪ. ಹೋಗಬೇಕು ಮಾಡಿ ಊಟ ಒಯ್ಯಕ ಬಿಡುದಿಲ್ಲ ಹೋಟೆಲ್ ಮಾಲೀಕ. ಕರೆಕ್ಟ್ ಅಲ್ವಾ? ನಮ್ ಲೈಫ್ಗೂ ಹೋಟೆಲ್ ಅಲ್ಲಿ ಊಟ ಮಾಡೋ ಪ್ಲೇಟ್ಗೂ ಏನು ಡಿಫರೆನ್ಸ್ ಇಲ್ಲ. ಕೋಟಿ ಇಟ್ಕೊಂಡು ಬೋಟಿ ತಿನ್ಬೇಕು ಅನ್ಕೊಂಡಿದ್ಯಾ? ಮೇಲೋಗು, ಯಮ ನಿನ್ನ ಬೂಟ್ ಕಾಲಲ್ಲಿ ಒದೀತಾನೆ. ಮೊದಲ ಧ್ಯಾನ ಮಾಡಿಕೊ ಮನದೋಳ್ ಗುರುವಿನ ಬೋದಾಯಿತು ಆಮ್ಯಾಲ ಸಂಸಾರ ಸಾಗಿಸುವವದೋಳ್ ಬಾಳ ಸರಳಾಯಿತು ನಾಳೆ ನಾಡದು ಎನ್ನದೆ ಮಹಾತ್ಮರ ಸಂಗ ಮಾಡಿಕೋ ನಾಳೆ ಎಂಬುದು ಗ್ಯಾರಂಟಿ ಇಲ್ಲ ವಿಚಾರ ಮಾಡಿ ನೋಡಿಕೋ ಹೊತ್ತು ಮತ್ತೆ ಸಿಗುವುದಿಲ್ಲ ಮೊದಲ ಜ್ಞಾನ ಮಾಡಿಕೊ ಮನದೋಳ್ ಗುರುವಿನ ಬೋದಾಯಿದು ಆಮ್ಯಾಲ ಸಂಸಾರ ಸಾಗಿಸುವವದೋಳ್ ಬಾಳ ಸರಳಾಯಿದು ಏನ ಹೊಟ್ಟಿ ಸಲುವಾಗಿ ಮಾನ ಬೇಟ ನಿಂತೈತೆ 3 ಬಿಟ್ಟು ನಿಂತಿದೀವೆಲ್ಲ. ಅರಣ್ಯ ಧ್ಯಾನ ಮಾಡುದ ಬಿಟ್ಟು ಘೋರ ಪಡತೈತೆ ವಾಟ್ಸಪ್ ಸ್ಟೇಟಸ್ ಆಗಿದೆ ದೇವ್ರು. ಏನ ಹೊಟ್ಟಿ ಸಲುವಾಗಿ ಮಾನ ಬೇಟ ನಿಂತೈತೆ ಅರಣ್ಯ ಧ್ಯಾನ ಮಾಡುದ ಬಿಟ್ಟು ಘೋರ ಪಡತೈತೆ ಕೇಳು ಕುರುಬಗಟ್ಟಿ ಕೂನ ಕೇಳ್ತಾ ಇದ್ದೀನಿ. ಬರ್ಕೋರು ತಗದ ಕನ್ನ ಗುರು ಶಿವಾನಂದರ ಧ್ಯಾನ ಮಾಡೋ ತಮ್ಮ ನೀನು ಅನುದೀನ ವಿಚಾರ ಮಾಡಿ ಇನ್ನ ಸಂಸಾರ ಮಾಡು. ಪಾಪದ ಕೊಡ ತುಂಬೋದು ನಂಗೂ ಗೊತ್ತಿಲ್ಲ ನಿಂಗೂ ಗೊತ್ತಿಲ್ಲ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ ಒಂದ್ ಮಾತು ನೆನ್ಪಿರ್ಲಿ. ಮೊದಲ ಜ್ಞಾನ ಮಾಡಿಕೊ ಮನದೋಳ್ ಗುರುವಿನ ಬೋದಾಯಿದು ಆಮ್ಯಾಲ ಸಂಸಾರ ಸಾಗಿಸುವವದೋಳ್ ಬಾಳ ಸರಳಾಯಿದು ನಾಳೆ ನಾಡದು ಎನ್ನದೆ ಮಹಾತ್ಮರ ಸಂಗ ಮಾಡಿಕೋ ನಾಳೆ ಎಂಬುದು ಗ್ಯಾರಂಟಿ ಇಲ್ಲ ವಿಚಾರ ಮಾಡಿ ನೋಡಿಕೋ ಹೊತ್ತು ಮತ್ತೆ ಸಿಗುವುದಿಲ್ಲ ಮೊದಲ ಜ್ಞಾನ ಮಾಡಿಕೊ ಮನದೋಳ್ ಗುರುವಿನ ಬೋದಾಯಿದು ಆಮ್ಯಾಲ ಸಂಸಾರ ಸಾಗಿಸುವವದೋಳ್ ಬಾಳ ಸರಳಾಯಿದು ಲೈಫ್ ಇಸ್ ಈಸಿ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಂ ಅಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ.